ಪ್ರಿಯರಾದವರೇ, ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ಉತ್ತರ ಕೊಡುವಂತ ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ಈ ಸಿಹಿಯಾದ ಮನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ತಮಗೆ ಮೊರೆ ಇಡುವ ಎಲ್ಲರಿಗೂ ದೇವರು ಸಮೀಪವಾಗಿ ಇದ್ದಾರೆ ಎಂಬುದಾಗಿ ಪರಿಶುದ್ಧ ಸತ್ಯವೇದವು ಹೇಳುತ್ತದೆ. ಈ ಕಾರ್ಯಕ್ರಮವನ್ನ ನೋಡುವಂತ ನೀವು ಕೂಡ ಕರ್ತನ ಬಳಿ ಅನೇಕ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿ ಅವುಗಳನ್ನ ಹೊಂದಿಕೊಂಡಿರಬಹುದು. ಸತ್ಯವೇದದಲ್ಲಿ ಕಾನಾನ್ಯ ಸ್ತ್ರೀಯು ಯೇಸುವಿನಿಂದ ಒಂದು ಮೇಲನ್ನ ಹೊಂದಿಕೊಳ್ಳಲು ಆತನನ್ನು ಹಿಂಬಾಲಿಸಿಕೊಂಡೇ ಬಂದಳು. ಕರ್ತನು ಕೂಡ ಆಕೆಯನ್ನು ನೋಡಿ ಸುಮ್ಮನೆ ಹೋಗಿಬಿಟ್ಟನು. ಆದರೂ ಆಕೆಯನ್ನು ತನ್ನ ನಂಬಿಕೆಯನ್ನು ಬಿಟ್ಟು ಬಿಡದೆ ಮುಂದುವರೆದು ಹಿಂಬಾಲಿಸಿಕೊಂಡೇ ಹೋದಳು. ಕರ್ತನು ಆಕೆಯನ್ನು ಬಿಡದೆ ಕೇಳುವುದನ್ನ ನೋಡಿ ಅವಳೆದುರು ನೋಡುವಂತ ಮೇಲುಗಳನ್ನ ಅವಳಿಗೆ ಅನುಗ್ರಹಿಸಿದನು. ಒಂದು ವೇಳೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತ ನೀವು ಕೂಡ ಯಾವುದೋ ಒಂದು ಕಾರ್ಯಕ್ಕಾಗಿ ಬಹಳ ದಿನದಿಂದ ಪ್ರಾರ್ಥಿಸುತ್ತಾ ಇರಬಹುದು. ನಿಮಗೆ ಇನ್ನೂ ಕೂಡ ಉತ್ತರ ಬಾರದೇ ಇರಬಹುದು. ನೀವು ಚಿಂತಿಸಬೇಡಿರಿ. ಕರ್ತನು ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ಶಕ್ತನಾಗಿದ್ದಾನೆ. ಈಗ ನೀವು ಆಸಕ್ತಿಯಿಂದ ಎದುರು ನೋಡುತ್ತಿರುವ ಜ್ಯೋತಿಯ ಕರ್ನಾಟಕ ನೋಡೋಣವಾ? ಒಳ್ಳೇದಾಯ್ತು. ಆ ಏಜೆನ್ಸಿಗೆ ನಾನು ದುಡ್ಡು ಮಾತ್ರ ಕೊಟ್ಟಿಲ್ಲ. ಏನಾದರೂ ದುಡ್ಡು ಕೊಟ್ಟಿದ್ದೆ ಅನ್ಕೋ ಅಷ್ಟೇ, ತಲೆ ಮೇಲೆ ಬಟ್ಟೆ ಹಾಕಂಗೆ ಕುತ್ಕೋಬೇಕಾಗಿತ್ತು. ಯಾಕೋ, ಏನಾಯ್ತು? 2 ದಿನದಿಂದ ಆ ಏಜೆನ್ಸಿ ಅವ್ರು ಓಡೋದ್ರ. ಒಳ್ಳೇದಾಯ್ತು, ನಾನಂತೂ ದುಡ್ಡು ಕೊಟ್ಟಿಲ್ಲ. ನೀನು ಕೊಡ್ಬೇಡ ಅಂದೆ. ಒಳ್ಳೆ ಟೈಮು, ನಾನು ತಪ್ಪಿಸ್ಕೊಬಿಟ್ಟೆ. ನಾನು ಹೇಳ್ದೆ ಅಲ್ವಾ ಎಚ್ಚರಿಕೆಯಿಂದ ಇರು ಅಂತ. ಇವಾಗ ಏನಾದರೂ ದುಡ್ಡು ಕೊಟ್ಬಿಟ್ಟಿದ್ರೆ ಮತ್ತೆ ವಾಪಸ್ ಇಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ಬೇಕಾಗಿತ್ತು. ಹೌದು, ಇವಾಗೆಲ್ಲ ವಿದೇಶದಲ್ಲಿ ಕೆಲಸ ಹೋಯ್ತು ಅನ್ನೋ ನ್ಯೂಸ್ನ ತುಂಬಾನೇ ಕೇಳ್ತಾ ಇದ್ದೀನಿ. ನಮಗೆ ನಮ್ಮ ದೇಶದಲ್ಲೇ ಎಷ್ಟೋ ಕೆಲಸ ಸಿಗುತ್ತೋ, ಮೊದಲು ಅದನ್ನ ಹುಡ್ಕೋಣ. ಸುರೇಶ, ತಗೊಳಪ್ಪ ನಿಮ್ಮ ಅಮ್ಮನ ಹತ್ರ ಇಸ್ಕೊಂಡಿದ್ದು ದುಡ್ಡು. ತಪ್ಪು ತಿಳ್ಕೊಬೇಡಪ್ಪ, ಒಂದು ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ, ಇವಾಗಾದರೂ ಕೊಟ್ರಲ್ಲ. ರಮೇಶ್, ನಿನ್ನ ದುಡ್ಡನ್ನು ಬೇಗ ಕೊಡ್ತೀನಪ್ಪ, ಒಂದು ಸ್ವಲ್ಪ ತಡ್ಕೊ. ಅಯ್ಯೋ ಅಣ್ಣ, ಪರವಾಗಿಲ್ಲ, ನೀವು ನಿಧಾನ ಕೊಡಿ, ಏನು ತೊಂದರೆ ಇಲ್ಲ. ಸರಿ, ನಾನು ಬರ್ತೀನಪ್ಪ. ಯಾಕ ಪರವಾಗಿಲ್ಲ ಅಂತ ಹೇಳ್ತಿದ್ಯಾ? ದುಡ್ಡು ಬೇಡವಾ? ನಾನು ಕೇಳಿದ್ದು ನಿಜನಾ ಅಣ್ಣ? ನಿಮ್ಮ ಮಗಳಿಗೆ ಏನಾಯ್ತು ಹೇಳಿ ಅಣ್ಣ. ಹೊಟ್ಟೆಲಿ ಗೆಡ್ಡೆ ಐತಂತಪ್ಪ, ಆಪ್ರೇಷನ್ ಮಾಡಬೇಕು ಅಂತ ಡಾಕ್ಟ್ರು ಹೇಳೋರೆ. ಅಷ್ಟು ದುಡ್ಡಿಗೆ ನಾನು ಎಲ್ಲಿಗೋಗಲಿ? ತುಂಬ ಜನ ಹತ್ರ ಕೇಳ್ಬಿಟ್ಟು ನೋಡಿದೆ, ಯಾರೂ ಕೊಡಲಿಲ್ಲ. ನನಗೂ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಅದಕ್ಕೇ ನಿನ್ನ ಹತ್ರ ಹಂಗೆ ಸುರೇಶ್ ಹತ್ರ ಮೋಸ ಮಾಡಿ ದುಡ್ಡು ತೊಗೊಂಬಿಟ್ಟೆ. ನನ್ನ ಕ್ಷಮಿಸ್ಬಿಡಪ್ಪ. ಏನಣ್ಣ ನೀವು ನನ್ನ ಹತ್ರ ಕ್ಷಮಾಪಣೆ ಕೇಳ್ಕೊಂಡು? ಹೆಂಗಾದರೂ ಮಾಡಿ ನಿನ್ನ ದುಡ್ಡನ್ನ ವಾಪಸ್ ಕೊಡ್ತೀನಪ್ಪ. ಏನು ಅವಸರ ಇಲ್ಲ ಅಣ್ಣ, ನೀವು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕೇನೆ ದುಡ್ಡು ಆಮೇಲೆ ಕೊಡಿ ಅಂತ ಹೇಳ್ದ. ಹೌದು, ಪಾಪ ಕಣ, ಅವರು ಒಳ್ಳೆ ಮನುಷ್ಯನೇ. ಪರಿಸ್ಥಿತಿ ಅವ್ರನ್ನ ಆ ಥರ ಬದಲಾಯಿಸ್ಬಿಡ್ತು. ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಒಳ್ಳೇದು ತಾನೇನೋ? ಹೌದು, ಖಂಡಿತ ಕಣ. ಅಮ್ಮ, ಯಾಕಮ್ಮ ಒಂಥರ ಇದ್ದೀರಾ? ಅಮ್ಮ ಅಳ್ಬೇಡಿ ಅಮ್ಮ, ನನಗೆ ದುಃಖ ಆಗುತ್ತೆ. ಅಪ್ಪನೂ ಮನೇಲಿಲ್ಲ, ಅಳ್ಬೇಡಿ ಅಮ್ಮ. ಎಲ್ಲ ನಿಮ್ಮ ಅಪ್ಪ ಇಂದಾನೆ, ಅವರಿಂದಾನೇ ನಾನು ಕಣ್ಣೀರು ಸುರಿಸ್ತಾ ಇದ್ದೀನಿ. ಅಳ್ಬೇಡಿ ಅಮ್ಮ, ಪ್ಲೀಸ್ ಅಮ್ಮ, ಅಳ್ಬೇಡಿ ಅಮ್ಮ.
ಅಕ್ಕ ನೀವು ಹೇಳಿದ ಥರನೇ ಆಗ್ಬಿಡ್ತಕ್ಕ. ಅವ್ರು ಕಾಸು ಕೊಟ್ಟಂತ ಏಜೆನ್ಸಿ ಅವ್ರನ್ನ ಮೋಸ ಮಾಡಿಬಿಟ್ರು. ನನಗೇನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲಕ್ಕ. ಅವರು ಊರಿಗೆ ಬರ್ದಿರ ಚೆನ್ನೈಯಲ್ಲೇ ಇದ್ದಾರೆ. ಈಗ ಏನು ಮಾಡೋದಂತ ನನಗೆ ಗೊತ್ತಿಲ್ಲ. ನಾನು ಹೇಳ್ದೆ ಅಲ್ವಮ್ಮ, ನಂಬಿಕೆ ಇಲ್ದಿರೋ ಜಾಗದಲ್ಲಿ ಹಣ ಕೊಡಬೇಡಿ ಅಂತ. ನಿನ್ನ ಹಸ್ಬೆಂಡೇ ನಂಬಿಕೆ ಉಳ್ಳವರು ಅಂತ ಹೇಳಿದ್ರು. ಎಷ್ಟು ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ ಲಕ್ಷ್ಮಿ. ಅಕ್ಕ ಅವ್ರು ಕಾಸು ಕೊಡ್ತಾರಂತ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಹೇಳಲೇ ಇಲ್ಲ. ಹೇಳಿದರೆ ಖಂಡಿತ ಬಿಡ್ತಾನೆ ಇರಲಿಲ್ಲ ಅಕ್ಕ. ಮೊದಲೇ ಸಾಲ ಸಮಸ್ಯೆಯಲ್ಲಿದ್ದೀವಿ, ಇವಾಗ ಇದು ಬೇರೆ. ಏನು ಮಾಡೋದಕ್ಕ? ಏನು ಮಾಡೋದು ಅಂದರೆ, ಈ ಪರಿಸ್ಥಿತಿಯಲ್ಲಿ ಒಂದನ್ನು ಮಾತ್ರ ಮಾಡ್ಬೋದು. ದೇವರನ್ನು ಮಾತ್ರನೇ ದೃಷ್ಟಿಸಿ ನೋಡ್ಬೋದು. ಅವರೇ ಈ ಪರಿಸ್ಥಿತಿಯಲ್ಲಿ ನಿನಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಅಮ್ಮ. ಹೌದು ಲಕ್ಷ್ಮಿ, ಈ ಪರಿಸ್ಥಿತಿಯಿಂದ ನೀನು ಹೊರಗಡೆ ಬರೋದಕ್ಕೆ, ನೀನು ಕಳ್ಕೊಂಡ ಹಣನ ಮತ್ತೆ ಪಡ್ಕೊಳ್ಳೋದಕ್ಕೆ ಯೇಸುವಿನಿಂದ ಮಾತ್ರನೇ ಸಹಾಯ ಮಾಡೋಕ್ಕೆ ಸಾಧ್ಯ. ಬೇಡಿಕೊಳ್ಳಿರಿ ದೊರೆಯುವುದು ಅಂತ ಹೇಳಿದ್ದಾರೆ. ನನ್ನ ಹೆಸರಿನಲ್ಲಿ ಏನೇ ಕೇಳ್ಕೊಂಡ್ರೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲಕ್ಷ್ಮಿ, ನೀನು ಮಾಡಬೇಕಾಗಿರೋದು ಒಂದನ್ನೇ, ಯೇಸುವಿನ ಬಳಿ ಪ್ರಾರ್ಥನೆ ಮಾಡು. ನಾವು ಮಾಡಿದ ತಪ್ಪಾಯಿತು, ಮೂರ್ಖತನದಿಂದ ಮಾಡಿದ್ವಿ, ನಮ್ಮನ್ನು ಕ್ಷಮಿಸಿ ಅಂತ ಕೇಳಮ್ಮ. ದೇವರು ಪ್ರೀತಿಯುಳ್ಳವರಮ್ಮ, ನಮ್ಮನ್ನು ಕ್ಷಮಿಸ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ನೀನು ನಿಜವಾಗಿ ಹೃದಯದ ಆಳದಿಂದ ಯೇಸುವಿನ ಬಳಿ ಕೇಳಿ ನೋಡು, ಖಂಡಿತ ನಿನಗೆ ಮಾರ್ಗ ತೆರೆಯುತ್ತೆ. ನೀನು ಇದಕ್ಕೆ ಮುಂಚೆ ದೊಡ್ಡ ಸಮಸ್ಯೆಗಳನ್ನು ಸಂಧಿಸಿ ಯಾವ ಥರ ಹೊರಗಡೆ ಬಂದೆ ಅಂತ ನಿನಗೆ ಗೊತ್ತು. ಈ ಸಮಸ್ಯೆಯಿಂದನೂ ನಿನಗೆ ಹೊರಗಡೆ ಬರೋಕ್ಕಾಗುತ್ತೆ. ನಿನ್ನ ಮನೆಗೆ ಹೋಗಿ ಪ್ರೇಯರ್ ಮಾಡು, ಎಲ್ಲ ಬದಲಾಗುತ್ತೆ. ಸರಿ ಅಕ್ಕ. ಏನ್ ಪುಟ್ಟಿ, ಎಲ್ಲಿ ಹೋಗ್ತಿದ್ಯಾ? ನಿಮ್ಮನ್ನ ನೋಡೋದಕ್ಕೆ ಆಂಟಿ. ನನ್ನನ್ನು ನೋಡಕ್ಕ ಒಬ್ಳೇ ಬಂದಿದ್ಯಾ? ಅಮ್ಮ ಬರ್ಲಿಲ್ವಾ? ಅಮ್ಮ ಕೂತ್ಕೊಂಡು ಅಳ್ತಾನೆ ಇದ್ದಾರೆ, ಯಾವಾಗ್ಲೂ ಅಳ್ತಾನೆ ಇದ್ದಾರೆ. ನನ್ಗೆ ದುಃಖ ಆಗ್ತಿದೆ ಆಂಟಿ. ಮತ್ತೆ ಹಳೆ ತರ ಆಗ್ಬಿಡ್ತಾರೇನೋ ಅಂತ ಭಯ ಆಗುತ್ತೆ. ಅಪ್ಪನೂ ಮನೆಯಲ್ಲಿಲ್ಲ. ಭಯ ಪಡಬೇಡ ಅಮ್ಮ, ಅಮ್ಮಂಗೇನೂ ಆಗಲ್ಲ. ಆಂಟಿ ಮಾತಾಡ್ತೀನಿ. ನೀನು ಊಟ ಮಾಡ್ದ ಅಮ್ಮ? ಇಲ್ಲ ಆಂಟಿ, ಅಮ್ಮ ಏನು ಮಾಡಿಲ್ಲ. ಸರಿ ಅಮ್ಮ, ಬಾ ನಿಮ್ಮ ಮನೆಗೆ ಹೋಗೋಣ, ಬಾ. ಏನು ಲಕ್ಷ್ಮಿ ನೀನು, ನಾನು ಅಷ್ಟೊಂದು ಹೇಳಿನೋ ನೀನೀಗ ಚಿಂತೆ ಮಾಡ್ತಿದ್ಯಾ? ಹೇಗಕ್ಕ ಚಿಂತೆ ಮಾಡಿದ್ರೆ ಇರೋಕ್ಕಾಗುತ್ತೆ? 1,00,000 ರೂಪಾಯಿ ಹೋಗ್ಬಿಡ್ತು. ಈ ಥರ ಚಿಂತೆ ಮಾಡ್ತಿದ್ರೆ ಹೋಗಿದ್ದ ಹಣ ವಾಪಸ್ ಬಂದ್ಬಿಡುತ್ತಾ? ನಿನ್ನ ಮಗಳನ್ನ ನೋಡ್ದಾ? ನಿನ್ನನ್ನು ನೋಡಿ ಅವಳು ಚಿಂತೆ ಮಾಡ್ತಿದ್ದಾಳೆ. ನೀನು ಈ ಥರ ಇರೋದ್ರಿಂದ ಯಾವುದು ಬದಲಾಗಲ್ಲಮ್ಮ. ಪ್ರಾರ್ಥನೆ ಮಾಡಮ್ಮ. ನಾನು ನಿನ್ನ ಹತ್ರ ಹೇಳ್ದೆ ಅಲ್ವಾ, ಬೇಡಿಕೊಳ್ಳಿರಿ ದೊರೆಯುವುದು ಅಂತ ದೇವ್ರು ಹೇಳಿದ್ದಾರೆ ಅಂತ. ಮತ್ತೆ ಯಾಕಮ್ಮ ಇನ್ನೂ ಕೇಳ್ದಲೆ ಹಾಗೆ ಇದೆಯಾ? ಮೊದಲು ದೇವ್ರ ಹತ್ರ ಕೇಳಮ್ಮ. ಅಕ್ಕ, ನನಗೆ ಗೊತ್ತಿರೋ ಏಜೆನ್ಸಿಲಿ ಫಾರಿನಿಗೆ ಜನಗಳು ಕಳಿಸ್ತಾ ಇದ್ದಾರೆ. ಬೇಕಿದ್ರೆ ನಮ್ಮ ಡ್ಯಾನಿ ಅಣ್ಣನು ಕೂಡ ಕಳಿಸ್ಬೋದು. ಒಳ್ಳೆ ಕೆಲಸ, ಕೈ ತುಂಬ ಸಂಬಳ. ಅಲ್ಲಿ ಹೋದ್ರೆ ನೀವು ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಅಣ್ಣನ ಆಸೆನೂ ನೆರವೇರುತ್ತೆ. ತಮ್ಮ,
ನಾವಿಲ್ಲೇ ಚೆನ್ನಾಗಿದ್ದೀವಿ. ಏಸು ನಮ್ಮನ್ನು ಚೆನ್ನಾಗೇ ಇಟ್ಟಿದ್ದಾರೆ. ನಮ್ಗೆ ಯಾವುದೇ ಕೊರತೆ ಇಲ್ಲಪ್ಪ. ವಿದೇಶ ಎಲ್ಲ ಅವ್ರಿಗೆ ಬೇಡಪ್ಪ, ನಮ್ಮ ದೇಶನೇ ಸಾಕು. ವಿದೇಶಕ್ಕೆ ಹೋಗೋದು ತಪ್ಪು ಅಂತ ಹೇಳ್ತೀರಾ ಅಕ್ಕ? ನಾನು ಆ ಥರ ಹೇಳ್ತಿಲ್ಲಪ್ಪ. ನನ್ನ ಹಸ್ಬೆಂಡಿಗೆ ಬೇಡ ಅಂತ ಹೇಳಿದೆ. ನನ್ನ ಮಕ್ಕಳು ಬೇಕಾದರೆ ಓದ್ ಮುಗಿಸಿ ಹೋಗಲಿ, ತಪ್ಪಿಲ್ಲ. ಆದರೆ ಇವರಿಗೆ ಬೇಡಪ್ಪ, ಅದು ಅವ್ರಿಗೆ ಸರಿನೂ ಆಗಲ್ಲ. ಅವರ ಆಸೆ ಇಷ್ಟಗಳನ್ನೆಲ್ಲ ದೇವ್ರು ಇಲ್ಲೇ ನೆರವೇರಿಸ್ತಾರಪ್ಪ. ನೀವೇನಾದರೂ ಹೇಳಿಬಿಟ್ಟು ಅವರಿಗೆ ಗೊಂದಲನ ಹುಟ್ಟಿಸ್ಬೇಡಿ. ಅಯ್ಯೋ ಅಕ್ಕ, ಆ ಥರ ಎಲ್ಲ ಏನಿಲ್ಲ. ನಾನು ನನ್ನ ಕೈಲಾಗಿದ್ದ ಸಹಾಯ ಮಾಡೋಣ ಅಂತ ಅಂದ್ಕೊಂಡೆ. ತಪ್ಪಾಗೇನಾದ್ರು ಹೇಳಿದ್ರೆ ಕ್ಷಮಿಸಿ ಅಕ್ಕ. ಏನು ತಮ್ಮ ನೀವು ಈ ಥರ ಮಾತಾಡ್ತೀರಾ? ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಅವ್ರ ಮೇಲೆ ಇರೋ ಒಳ್ಳೆ ಉದ್ದೇಶದಿಂದಲೇ ನೀವು ಈ ಥರ ಹೇಳ್ತಿರೋದು. ಅದನ್ನು ನಾನು ಯಾಕೆ ತಪ್ಪಾಗಿ ತಗೊಳ್ಳಿ? ಏನು ಲಕ್ಷ್ಮಿ? ಅಕ್ಕ, ನಾನು ಹೊರಡ್ತೀನಿ. ಹಾಂ ಸರಿಯಪ್ಪ. ಅಕ್ಕ, ನೀವು ಹೇಳಿದ ಥರನೇ ನಾನು ನನ್ನ ಮಗಳು ಸೇರಿ ಪ್ರೇಯರ್ ಮಾಡಿದ್ವಿ. ಹೌದಾ? ತುಂಬ ಸಂತೋಷ ಅಮ್ಮ. 2-3 ದಿನದಿಂದ ಪ್ರಾರ್ಥನೆ ಮಾಡ್ತಾನೇ ಇದ್ದೆ. ಒಂದು ಬದಲಾವಣೆನೂ ಆಗಿಲ್ಲ. ನಾನು ತುಂಬ ಸೋತೋಗಿದ್ದೆ ಅಕ್ಕ. ಆದರೂ ನೀವು ಸೋತು ಹೋಗದಂತೆ ಪ್ರಾರ್ಥನೆ ಮಾಡಿ ಅಂತ ಹೇಳಿದಂಥ ಮಾತು ನೆನಪಿಗೆ ಬಂತಕ್ಕ. ಮತ್ತೆ ಪ್ರಾರ್ಥನೆ ಮಾಡಲು ಆರಂಭಿಸ್ದೆ. ನಾನು ಕೇಳಿದ್ರೆ ದೇವರು ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಬಂತಕ್ಕ. ಅಕ್ಕ, ಇವತ್ತು ಬೆಳಗ್ಗೆ ಚೆನ್ನೈಯಿಂದ ಅವ್ರು ಫೋನ್ ಮಾಡಿದ್ರು. ಮೋಸ ಮಾಡಿದ ಏಜೆನ್ಸಿನ ಕಂಡುಹಿಡಿದ್ಬಿಟ್ರಂತೆ. ಸ್ವಲ್ಪ ಜನಕ್ಕೆ ಹಣನ ಕೊಟ್ಬಿಟ್ರಂತೆ. ಇನ್ನೊಂದೆರಡು ದಿನದಲ್ಲಿ ನಮಗೂ ಹಣ ಬಂದ್ಬಿಡುತ್ತಕ್ಕ. ತುಂಬ ಸಂತೋಷವಾಗಿದೆ. ಇವಾಗ ತಿಳ್ಕೊಂಡಮ್ಮ, ಪ್ರಾರ್ಥನೆಗೆ ಉತ್ತರ ಕೊಡೋ ದೇವರಿದ್ದಾರೆ ಅಂತ. ನೀನು ಕೇಳಿದ್ರೆ ಏಸು ಕೊಡ್ತಾರೆ ಅಂತ ನಂಬ್ತೀಯಾ? ನಂಬ್ತೀನಿ ಅಕ್ಕ, 100% ನಂಬ್ತೀನಕ್ಕ. ಬೇಡಿಕೊಳ್ಳಿರಿ ದೊರೆಯುವುದು ಅಂತ ಹೇಳಿದ ದೇವರು ಬೇಡ್ಕೊಂಡ್ರೆ ಹೆಂಗೆ ಕೊಡದಲ್ಲೇ ಇರ್ತಾರೆ? ನಂಬಿಕೆಯಿಂದ ಯಾರೇ ಬೇಡ್ಕೊಂಡ್ರು ಏಸು ಮನ ಮರಗ್ತಾರಮ್ಮ. ಇನ್ನೊಂದ್ಸಲ ಈ ಥರ ತಪ್ಪನ್ನ ಇನ್ಯಾವತ್ತೂ ಮಾಡಕ್ ಹೋಗ್ಬೇಡಿ. ಇಲ್ಲ ಅಕ್ಕ, ಮತ್ತೊಂದ್ಸಲ ಮಾಡೋದೇ ಇಲ್ಲ ಅಕ್ಕ. ಏನು ವೀಕ್ಷಕರೇ, ನಾಟಕ ಯಾವ ರೀತಿ ಇತ್ತು? ನಾವು ಯಾವುದೇ ಪರಿಸ್ಥಿತಿಯಲ್ಲಿ ದೇವರನ್ನ ನೋಡಿ ಮೊರೆ ಇಟ್ಟರೂ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಲು ಶಕ್ತನಾಗಿದ್ದಾನೆ. ಆತನು ಪ್ರಾರ್ಥನೆಯನ್ನು ಕೇಳುವ ದೇವರು, ಎಂದಿಗೂ ನಮ್ಮ ಪ್ರಾರ್ಥನೆಯನ್ನು ತಿರಸ್ಕರಿಸದ ದೇವರು. ಈಗಲೂ ನೀವು ದೇವರಿಂದ ಯಾವ ರೀತಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು ಎಂಬುದಾಗಿ ನಮ್ಮ ಪ್ರೀತಿಯ ಸಹೋದರಿ ಜಾಯ್ಸ್ ಲಾಸರಸ್ ಅವರು ದೇವರ ವಾಕ್ಯಗಳಿಂದ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ. ಗಮನವಾಗಿ ಕೇಳಿರಿ. ಕರ್ತನು ನಿಶ್ಚಯವಾಗಿ ಇಂದು ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸುವನು. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಸಿಹಿಯಾದ ಮನೆ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ದೇವರು ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರೊಂದಿಗೂ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ಬೇಡಿಕೊಳ್ಳಿರಿ ದೊರೆಯುವುದು. ಕುಟುಂಬಕ್ಕೆ ಆಶೀರ್ವಾದವಾಗಿ, ಕುಟುಂಬಕ್ಕೆ ಒಂದು ಮೂಲೆಗಲ್ಲಾಗಿ ಸ್ತ್ರೀಯರು ಕಾಣಲ್ಪಡುತ್ತಾರೆ. ಕುಟುಂಬಕ್ಕೆ ಆಶೀರ್ವಾದವಾಗಿ ಇರುವುದು ಸ್ತ್ರೀಯರೇ. ಸ್ತ್ರೀಯರು ಆಶೀರ್ವಾದವಾಗಿ ಇದ್ದಾರೆ. ಅನೇಕ ಕುಟುಂಬಗಳಲ್ಲಿ ಆಶೀರ್ವಾದದ ನಿಧಿಯಾಗಿ ಅನೇಕ ಸ್ತ್ರೀಯರು ಇದ್ದಾರೆ. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ದೇವರು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ನನ್ನ ಪ್ರಿಯರಾದವರೇ, ನಾವು ದೇವರ ಸಮ್ಮುಖದಲ್ಲಿ ಕೇಳುವಾಗ ನಾವು ಯಾವ ಯಾವ ಕಾರ್ಯಗಳನ್ನು ದೇವರ ಸಮ್ಮುಖದಲ್ಲಿ ನಾವು ಕೇಳುತ್ತೇವೋ ಆ ಕಾರ್ಯಗಳಲ್ಲಿ ದೇವರು ಕಾರ್ಯ ಮಾಡುತ್ತಾರೆ ಎಂದು ಯೋಚಿಸಬೇಕು. ದೇವರ ಸಮ್ಮುಖದಲ್ಲಿ ಕೇಳುತ್ತೇವೆ, ಕೇಳುವಾಗ ದೇವರು ಕೊಡುತ್ತಾರೆ. ನಾನು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತೇನೆ, ದೇವರು ನನಗೆ ಕೊಡುತ್ತಾರೆ ಎಂದು ನಾವು ನಂಬಬೇಕು. ದೇವರನ್ನು ನಂಬಬೇಕು, ವಿಶ್ವಾಸಿಸಬೇಕು. ಕೀರ್ತನೆಗಳು 65ನೇ ಅಧ್ಯಾಯ 2ರಲ್ಲಿ ಹೇಳಲ್ಪಟ್ಟಿದೆ, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವವನು. ಸ್ತ್ರೀಯರಾಗಿರುವ ನಾವು ಪ್ರಾರ್ಥಿಸುವ ಎಲ್ಲ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ. ಅದು ಮಾತ್ರವಲ್ಲ, ನಾವು ಯಾವ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತೇವೋ ಆ ಕಾರ್ಯಕ್ಕೆ ದೇವರು ಉತ್ತರ ಕೊಡುತ್ತಾರೆ. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಾತನು ಎಂದು ಹೆಸರಿದೆ. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಾತನು, ಅದು ಮಾತ್ರವಲ್ಲ ಉತ್ತರ ನೀಡುವಾತನು. ನನ್ನ ಪ್ರಿಯರಾದವರೇ, ನಾವು ಯಾವ ಯಾವ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತೇವೋ ಆಯಾ ಕಾರ್ಯಗಳಿಗೆಲ್ಲ ದೇವರು ಉತ್ತರ ಕೊಡುತ್ತಾರೆ. ನಾವು ಒಂದು ವೇಳೆ ಸಾಲದ ಸಮಸ್ಯೆಯಿಂದ ಕಣ್ಣೀರಲ್ಲಿ ಇರಬಹುದು, ವ್ಯಾಧಿಯಲ್ಲಿ ಇರಬಹುದು, ಮಾನಸಿಕ ಒತ್ತಡದಲ್ಲಿ ಇರಬಹುದು, ಇಲ್ಲ ಕಳವಳದಲ್ಲಿ ಇರಬಹುದು,
ಹಲವು ವಿಧವಾದ ಕಾರ್ಯದಲ್ಲಿ ನಾವು ಇರಬಹುದು. ನಮ್ಮನ್ನು ಜನರು ಮೋಸಗೊಳಿಸಿರಬಹುದು. ನಮ್ಮ ಹಣವನ್ನು ತೆಗೆದುಕೊಂಡು ಕೊಡದೆ ಮೋಸ ಮಾಡಿರಬಹುದು. ನಾವು ವಂಚನೆಗೆ ಗುರಿಯಾಗಿ ಮೋಸ ಹೋಗಿರಬಹುದು. ಯಾವುದಾದರೂ ಒಂದು ಸ್ಥಿತಿಯಲ್ಲಿ ನಾವು ನಿಂತುಕೊಂಡಿರುವಾಗ ದೇವರನ್ನು ದೃಷ್ಟಿಸಿ ಕೂಗುವಾಗ, ಪ್ರಾರ್ಥಿಸುವಾಗ ದೇವರು ಉತ್ತರ ಕೊಡುತ್ತಾರೆ. ನಮ್ಮ ದೇವರು ಪ್ರಾರ್ಥನೆ ಕೇಳುವಾತನು. ಅದು ಮಾತ್ರವಲ್ಲ, ಆತನು ಉತ್ತರ ಕೊಡುವಾತನು. ನಾವು ಏನೇ ಕಳವಳದಲ್ಲಿ ಇದ್ದರೂ ಆ ಪರಿಸ್ಥಿತಿನೆಲ್ಲ ದೇವರು ಬದಲಾಯಿಸುತ್ತಾರೆ. ನಾವು ದೇವರಲ್ಲಿ ಕೇಳುವಾಗ ದೇವರು ನಮ್ಮ ಪರಿಸ್ಥಿತಿಯನ್ನೆಲ್ಲ ಬದಲಾಯಿಸುತ್ತಾರೆ. ನಮ್ಮ ಮಾನಸಿಕ ಒತ್ತಡವನ್ನೆಲ್ಲ ನೀಗಿಸುತ್ತಾರೆ. ನನ್ನ ಪ್ರಿಯರಾದವರೇ, ದೇವರ ಬಳಿಯಿಂದ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದರೆ ನಾವು ಏನು ಮಾಡಬೇಕು? ಯೋಹಾನ 14:14 ನೋಡುವುದಾದರೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಂದು ಹೇಳಿದ್ದಾರೆ. ನನ್ನ ಹೆಸರಿನಲ್ಲಿ ನೀವೇನೇ ಬೇಡಿಕೊಂಡರೂ ಅದನ್ನು ನೆರವೇರಿಸುವೆನು ಎಂದು ಹೇಳಿದ್ದಾರೆ. ನಾವು ಯೇಸುವಿನ ಹೆಸರಿನಲ್ಲಿ ಏನಾದರೂ ಕೇಳಿಕೊಂಡರೆ ನಮ್ಮ ಬಾಳಲ್ಲಿ ಯೇಸು ಅದ್ಭುತ ಮಾಡುತ್ತಾರೆ. ಯೇಸುವಿನ ಹೆಸರನ್ನು ನಾವು ಉಪಯೋಗಿಸಬೇಕು. ನನ್ನ ಪ್ರಿಯರಾದವರೇ, ಮಾರ್ಕ 10ನೇ ಅಧ್ಯಾಯ 47 ನೋಡುವುದಾದರೆ, ಒಬ್ಬ ಹುಟ್ಟು ಕುರುಡನನ್ನು ಕುರಿತು ನಾವಿಲ್ಲಿ ನೋಡುತ್ತೇವೆ. ಅವನಿಗೆ ಒಂದು ಅವಶ್ಯಕತೆ ಇದ್ದಿತು. ಅವನಿಗೆ ಕಣ್ಣಿನ ದೃಷ್ಟಿ ಇರಲಿಲ್ಲ, ಅವನಿಗೆ ಒಳ್ಳೆಯ ಡ್ರೆಸ್ ಇರಲಿಲ್ಲ, ಸರಿಯಾದ ಮನೆ ಇರಲಿಲ್ಲ, ಕುಟುಂಬವಿರಲಿಲ್ಲ. ಅವನು ದೇವರ ಬಳಿಗೆ ಬರುತ್ತಾನೆ. ಅವನು ಯೇಸುವನ್ನು ಕುರಿತು ಕೇಳಲ್ಪಡುತ್ತಾನೆ. ಯೇಸುವಿನ ಬಳಿಗೆ ಬರುತ್ತಾನೆ. ಬಂದು, ಯೇಸುವೇ, ದಾವೀದನ ಕುಮಾರನೇ, ನನಗೆ ಮನಮರಿಯಿರಿ ಎಂದು ಕೇಳುತ್ತಾನೆ. ಆಗ ದೇವರು ಕೇಳುತ್ತಾರೆ, ನಾನು ನಿನಗೆ ಏನು ಮಾಡಬೇಕು ಎಂದು ಕೇಳುತ್ತಾರೆ. ಕೇಳಿದ ಕೂಡಲೇ ಈ ಬರ್ತಿಮಾಯನು ಹೇಳುತ್ತಾನೆ, ದೇವರೇ, ನನಗೆ ಕಣ್ಣು ಬರುವಂತೆ ಮಾಡಬೇಕು. ಆ ಒಂದು ಕಾರ್ಯವನ್ನು ಮಾತ್ರ ಹೇಳುತ್ತಾನೆ. ನಾವು ದೇವರ ಸಮ್ಮುಖದಲ್ಲಿ ಹೋದರೆ ಹಾಗೆ ಪಟಪಟ ಅಂತ ಅನೇಕ ಕಾರ್ಯ ಹೇಳುತ್ತೇವೆ. ಆದರೆ ಇಲ್ಲಿ ಹುಟ್ಟು ಕುರುಡನನ್ನು ನೋಡಿರಿ. ದೇವರು ಕೇಳುತ್ತಾರೆ, ನಾನು ನಿನಗೆ ಏನು ಮಾಡಬೇಕು? ನನಗೆ ಕಣ್ಣು ಕಾಣಬೇಕು, ದೃಷ್ಟಿ ಹೊಂದಬೇಕು, ನನಗೆ ಕಣ್ಣಿನ ದೃಷ್ಟಿ ಬೇಕು. ಕಣ್ಣು ದೃಷ್ಟಿ ಇದ್ದರೆ ನಾನು ಎಲ್ಲವನ್ನು ಮಾಡುತ್ತೇನೆ ಎಂದು ಅವನು ನೆನೆಸಿರುತ್ತಾನೆ. ಆದ್ದರಿಂದಲೇ ಅವನು ಕಣ್ಣಿನ ದೃಷ್ಟಿ ಕೇಳಿದನು. ದೇವರು ಅವನಿಗೆ ಕಣ್ಣಿನ ದೃಷ್ಟಿಯನ್ನು ಕೊಟ್ಟರು. ಅವನ ಕಣ್ಣುಗಳಲ್ಲಿ ದೃಷ್ಟಿ ಬಂದಿತು. ಒಂದೇ ಒಂದು ಕಾರ್ಯವೇ, ಅವನಿಗೆ ಕಣ್ಣಿನಲ್ಲಿ ದೃಷ್ಟಿ ಬೇಕು. ನಂಬಿಕೆಯಿಂದ ಕೇಳಿದ. ದೇವರವನಿಗೆ ದೃಷ್ಟಿ ಕೊಟ್ಟರು. ಅವನ ಪ್ರಾರ್ಥನೆಯನ್ನು ಕೇಳಿದರು. ಅವನ ಕೂಗುವಿಕೆಗೆ ದೇವರು ಉತ್ತರ ಕೊಟ್ಟರು. ಆ ದೇವರು ನಿಮಗೂ ಮಾಡುತ್ತಾರೆ. ಒಂದು ವೇಳೆ ನೀವು ಮನೆ ಕಟ್ಟಬೇಕೆಂದು ಯೋಚಿಸಿರಬಹುದು, ಇಲ್ಲ ಸಾಲದ ಸಮಸ್ಯೆಯಲ್ಲಿ ಇದ್ದೇನೆ ಎಂದು ಯೋಚಿಸಬಹುದು. ಮಕ್ಕಳ ವಿವಾಹಕ್ಕಾಗಿ ಮಾಡಿದ ಸಾಲ ತೀರಿಸಬೇಕಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತೆಗೆದುಕೊಂಡ ಸಾಲ ಇದೆಯಲ್ಲ, ಇಲ್ಲ ಉದ್ಯೋಗಕ್ಕಾಗಿ ತೆಗೆದುಕೊಂಡಂಥ ಸಾಲ ಇದೆಯಲ್ಲ, ಅದನ್ನೆಲ್ಲ ತೀರಿಸಬೇಕಲ್ಲ. ದೇವರೊಂದು ಮಾರ್ಗ ತೆರೆಯಬೇಕೆಂದು ನೀವು ಯೋಚಿಸಬಹುದು. ದೇವರ ಸಮ್ಮುಖದಲ್ಲಿ ಹೇಳಿ ಪ್ರಾರ್ಥಿಸಿರಿ, ಸರಿಯಾಗಿ ಪ್ರಾರ್ಥಿಸಿರಿ. ಈ ಹುಟ್ಟು ಕುರುಡನು ಕಣ್ಣಿನ ದೃಷ್ಟಿ ಬೇಕೆಂದು ಪ್ರಾರ್ಥಿಸಿದನು. ಅದೇ ರೀತಿ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ನೀವು ನಷ್ಟ ಹೋದಂಥ ಆಶೀರ್ವಾದವನ್ನು ದೇವರು ಮತ್ತೆ ಕೊಡುತ್ತಾರೆ. ನಾವು ದೇವರ ಸಮ್ಮುಖದಲ್ಲಿ ಕೇಳಬೇಕು. ಕೇಳುವಾಗ ದೇವರು ನಮಗಾಗಿ ಮಾಡುತ್ತಾರೆ. ನಮ್ಮ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾತನು. ನಂತರ ನಾವು ನೋಡುವುದಾದರೆ, ಸೋತು ಹೋಗದಂತೆ ನಾವು ಪ್ರಾರ್ಥಿಸಬೇಕು. ಈಗ ಒಂದು ಕಾರ್ಯಕ್ಕಾಗಿ ದೇವರ ಸಮ್ಮುಖದಲ್ಲಿ ಕೇಳುವಾಗ ಕೆಲವೊಮ್ಮೆ ಆ ಕಾರ್ಯ ನಡೆಯಲಿಲ್ಲ ಎಂದರೆ ನಾವು ಸೋತು ಹೋಗದಂತೆ ಅದಕ್ಕಾಗಿ ಪ್ರಾರ್ಥಿಸುತ್ತಾ ಇರಬೇಕು. ನಮ್ಮ ದೇವರು ನಮಗೆ ಉತ್ತರ ಕೊಡುವಾತನು, ನಮ್ಮ ಬಾಳಲ್ಲಿ ಅದ್ಭುತ ಮಾಡುವಾತನು. ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ ನೋಡುವುದಾದರೆ, ಲೂಕ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವುದಾದರೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು. ಸೋತವರಾಗಿ ನೀವು ಇರುತ್ತೀರಿ, ಸ್ತ್ರೀಯರು ಇರುತ್ತೀರಿ, ಕುಟುಂಬಗಳಲ್ಲಿ ನಿಮಗೆ ಅವಶ್ಯಕತೆಗಳು ಇರುತ್ತವೆ, ನಿಮಗೆ ಹೋರಾಟಗಳು ಇರುತ್ತವೆ. ಆದರೆ ನೀವು ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸುವಾಗ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ ಎಂದು ನಂಬಿಕೆಯೊಂದಿಗೆ ಇರಬೇಕು. ತಡೆಯಾದರೂ ಕಾದಿರಬೇಕು. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. ಬೇಸರಗೊಳ್ಳದಂತೆ ಯಾವಾಗಲೂ ಪ್ರಾರ್ಥಿಸುತ್ತಿರಬೇಕು. ನನಗೆ ಒಬ್ಬ ಸಹೋದರಿ ಗೊತ್ತು. ಆ ಸಹೋದರಿ ಮುಂಜಾನೆ 4 ಗಂಟೆಗೆ ಎದ್ದು ಪ್ರಾರ್ಥಿಸುತ್ತಾರೆ. ಒಂಟಿಯಾಗಿ ಕೂತು ವಾಕ್ಯ ಓದಿ ಕುಟುಂಬದಲ್ಲಿರುವ ಅವರ ಗಂಡನು ವ್ಯಾಪಾರ ಮಾಡುತ್ತಿದ್ದರು. ಆಗ ಆ ವ್ಯಾಪಾರ ವ್ಯಾಪಾರವೆಲ್ಲ ಆಶೀರ್ವದಿಸಲ್ಪಡಬೇಕು ಎಂದು ಆ ಸಹೋದರಿ ಪ್ರಾರ್ಥಿಸುತ್ತಾರೆ. ವ್ಯಾಪಾರದಲ್ಲಿರುವ ಎಲ್ಲರೂ ಆಶೀರ್ವದಿಸಲ್ಪಡಬೇಕು ಎಂದು ಈ ಸಹೋದರಿ ಪ್ರಾರ್ಥಿಸಿ ಮುಂಜಾನೆ 4 ಗಂಟೆಗೆ ಎದ್ದು ಎಲ್ಲರನ್ನು ಎಬ್ಬಿಸಿ 5 ಗಂಟೆಗೆ ಕುಟುಂಬ ಪ್ರಾರ್ಥನೆಯಲ್ಲಿ ಕೂರುತ್ತಿದ್ದರಂತೆ. 5 ಗಂಟೆಗೆ ಸೋತು ಹೋಗದಂತೆ ನಂಬಿಕೆಯಿಂದ ಪ್ರಾರ್ಥಿಸಿ 5 ಗಂಟೆಗೆ ಎದ್ದು ಹಾಡುಗಳನ್ನು ಹಾಡಿ, ಟ್ಯಾಂಬ್ರಿನ್ ಹೊಡೆದು ಹಾಡುಗಳನ್ನು ಹಾಡಿ ಪ್ರಾರ್ಥಿಸುತ್ತಿದ್ದರು. ದೇವರವರ ಪ್ರಾರ್ಥನೆಯನ್ನು ಕೇಳಿ ಕುಟುಂಬವನ್ನು ಆಶೀರ್ವದಿಸಿದರು. ಸ್ತ್ರೀಯರಾಗಿರುವ ನೀವು ಒಂದು ವೇಳೆ ನಿಮ್ಮ ಗಂಡನಿಗೆ ಒಳ್ಳೆ ಕೆಲಸ ಇಲ್ಲದೆ ಇರಬಹುದು, ಆದಾಯ ಇಲ್ಲದೆ ಇರಬಹುದು, ಬಡತನದಲ್ಲಿ ಇರಬಹುದು,
ನೀವು ಯೇಸುವಿನ ಬಳಿ ಬಂದು ನೋಡಿರಿ, ಪ್ರಾರ್ಥಿಸಿ ನೋಡಿರಿ, ಸೋತು ಹೋಗದಂತೆ ಪ್ರಾರ್ಥಿಸಿ ನೋಡಿರಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ, ನಿಮಗಾಗಿ ಬಾಗಿಲುಗಳನ್ನು ತೆರೆಯುತ್ತಾರೆ. ಅವಶ್ಯವಾಗಿರುವ ಬಾಗಿಲುಗಳನ್ನು ದೇವರು ನಿಮಗಾಗಿ ತೆರೆಯುತ್ತಾರೆ. ನನ್ನ ಪ್ರಿಯರಾದವರೇ, ಈ ಲೂಕ 18ರಲ್ಲಿ ಒಬ್ಬ ಬಡ ವಿಧವೆ ಒಬ್ಬ ನ್ಯಾಯಾಧಿಪತಿಯ ಬಳಿಗೆ ಬಂದು, ನನಗೆ ನ್ಯಾಯ ಬೇಕು, ನನ್ನ ವಿರೋಧಿಯಿಂದ ನನಗೆ ನೀತಿ ಬೇಕು ಎಂದು ಆಕೆ ಕೇಳುತ್ತಾಳೆ. ಆ ನ್ಯಾಯಾಧಿಪತಿ ಸುಮ್ಮನಿರುತ್ತಾನೆ. ಅವನ ಬಳಿ ರಾತ್ರಿ ಹಗಲು ಕೇಳುತ್ತಾಳೆ, ನನಗೆ ನ್ಯಾಯ ಮಾಡಿ, ನನಗೆ ನೀತಿ ಮಾಡಿ ಎಂದು ಕೇಳುತ್ತಾಳೆ. ಆ ನ್ಯಾಯಾಧಿಪತಿ ದೇವರಿಗೆ ಲಕ್ಷ್ಯ ಕೊಡದವನು, ಭಯಪಡದವನು ಆಗಿರುತ್ತಾನೆ, ಅಂತಹ ಮನುಷ್ಯನಾಗಿರುತ್ತಾನೆ. ಆದರೆ ಈ ವಿಧವೆ ಸ್ತ್ರೀ ಅವನ ಬಳಿ ಹೋಗಿ ನನಗೆ ನ್ಯಾಯ ಬೇಕು ಎಂದು ಕೇಳುತ್ತಾಳೆ. ಹಗಲು ರಾತ್ರಿ ಅವಳು ತೊಂದರೆ ಮಾಡಿದ್ದರಿಂದ ಅವಳಿಗಾಗಿ ಕಾರ್ಯ ಮಾಡಲು ನಿರ್ಣಯಿಸಿದನು. ಅದೇ ರೀತಿಯೇ ನಾವು ಒಂದು ಕಾರ್ಯಕ್ಕಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಉತ್ತರ ಬರುವವರೆಗೂ ನಾವು ದೀರ್ಘ ತಾಳ್ಮೆಯಿಂದ ಇದ್ದು ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಕರುಣೆ ತೋರಿಸುತ್ತಾರೆ. ಕೆಲವೊಮ್ಮೆ ಕೆಲವು ಪ್ರಾರ್ಥನೆಗಳು ತಕ್ಷಣ ಕೇಳಲ್ಪಡುತ್ತದೆ, ದೇವರು ತಕ್ಷಣ ಉತ್ತರ ಕೊಡುತ್ತಾರೆ. ಇನ್ನು ಕೆಲವು ಪ್ರಾರ್ಥನೆಗಳಿಗೆ ಸ್ವಲ್ಪ ತಡೆಯಾಗಿ ಉತ್ತರ ಬರುತ್ತದೆ. ಆದರೆ ತಾಳ್ಮೆಯಿಂದ ಕಾದಿರಬೇಕು. ದೇವರು ಖಂಡಿತವಾಗಿ ನಿಮಗೆ ಉತ್ತರವನ್ನು ಕೊಡುತ್ತಾರೆ. ನಾವು ಸೋತು ಹೋಗದಂತೆ ಪ್ರಾರ್ಥನೆಯನ್ನು ಮಾಡಬೇಕು. ಅದು ಮಾತ್ರವಲ್ಲ, ನಂಬಿಕೆಯಿಂದ ಪ್ರಾರ್ಥಿಸಬೇಕು. ನಂಬಿಕೆಯಿಂದ ನಾವು ದೇವರ ಸಮ್ಮುಖದಲ್ಲಿ ಕೇಳುತ್ತೇವೆ, ನಾನು ಪ್ರಾರ್ಥಿಸುತ್ತೇನೆ, ದೇವರು ನನಗೆ ಕೊಡುತ್ತಾರೆ, ಪ್ರಾರ್ಥಿಸುವ ಕಾರ್ಯದಲ್ಲಿ ದೇವರು ಉತ್ತರ ಕೊಡುತ್ತಾರೆ ನಂಬಬೇಕು. ಇಲ್ಲ, ಮಗಳ ವಿವಾಹಕ್ಕಾಗಿ ನೀವು ಒಳ್ಳೆಯ ವರನನ್ನು ಕೊಡಿ ಎಂದು ಪ್ರಾರ್ಥಿಸುತ್ತಿರಬಹುದು. ಇಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕೆಂದು ಪ್ರಾರ್ಥಿಸುತ್ತಿರಬಹುದು. ಇಲ್ಲ, ಒಳ್ಳೆಯ ಪ್ರಮೋಷನ್ ಸಿಕ್ಕಬೇಕು, ಒಳ್ಳೆಯ ಕೆಲಸ ಸಿಕ್ಕಬೇಕೆಂದು ನೀವು ಯೋಚಿಸುತ್ತಿರಬಹುದು. ದೇವರು ಸಫಲ ಮಾಡುತ್ತಾರೆ. ನಂಬಿಕೆಯಿಂದ ಇರಬೇಕು. ನಾವು ದೇವರ ಸಮ್ಮುಖದಲ್ಲಿ ಕೇಳುವಾಗ ದೇವರು ಕೊಡುತ್ತಾರೆ. ನಂಬಿಕೆಯಿಂದ ಕೇಳಬೇಕು. 1 ಸಮುವೇಲನು 1ನೇ ಅಧ್ಯಾಯದಲ್ಲಿ ನೋಡಿದರೆ ಹನ್ನಾಳ ಬಗ್ಗೆ ಹೇಳಲ್ಪಟ್ಟಿದೆ. ಹನ್ನಾಳ ಸ್ತ್ರೀಯ ಬಗ್ಗೆ ಹೇಳಲ್ಪಟ್ಟಿದೆ. ಈ ಹನ್ನಾಳಿಗೆ ಮಗುವಿನ ಅವಶ್ಯಕತೆ ಇದ್ದಿತ್ತು. ಅವಳು ದೇವರ ಸಮ್ಮುಖಕ್ಕೆ ಬರುತ್ತಾಳೆ. ಬಂದು, ದೇವರೇ ನನಗೇನಾದರೂ ಮಗು ಕೊಡಿ ಎಂದು ಅವಳು ಕೇಳಲಿಲ್ಲ. ನನಗೆ ಯಾವುದಾದರೂ ಮಗುವನ್ನು ಕೊಡಿ ಎಂದು ಅವಳು ಕೇಳಲಿಲ್ಲ. ನನಗೊಬ್ಬ ಮಗನನ್ನು ಕೊಡಬೇಕು. ಹಾಗೆ ಹೇಳುತ್ತಾಳೆ, ನನಗೆ ಒಬ್ಬ ಗಂಡು ಮಗುವನ್ನು ಕೊಡು, ಅವನನ್ನು ನಿಮಗಾಗಿ ಬೆಳೆಸುತ್ತೇನೆ, ನಿಮಗಾಗಿ ಪ್ರತಿಷ್ಠಿಸುತ್ತೇನೆ, ನಿಮಗಾಗಿ ಬೆಳೆಸಿ ನಿಮ್ಮ ಆಲಯದೊಳಗೆ ಕರೆದುಕೊಂಡು ಹೋಗಿ ಬಿಡುತ್ತೇನೆ ಎಂದು ಹನ್ನಾಳು ಕೇಳುತ್ತಾಳೆ. ದೇವರು ಹನ್ನಾಳ ಪ್ರಾರ್ಥನೆಗೆ ಉತ್ತರ ಕೊಟ್ಟರು. ಅದೇ ರೀತಿ ನಮ್ಮ ಬಾಳಲ್ಲೂ, ಕುಟುಂಬವನ್ನು ನಡೆಸುವ ಸ್ತ್ರೀಯರಾಗಿರುವ ನಮ್ಮ ಬಾಳಲ್ಲೂ ಸಹ ಒಂದು ವೇಳೆ ಗರ್ಭಫಲ ಇಲ್ಲದೆ ನೀವು ಕಣ್ಣೀರಿನಲ್ಲಿ ಇರಬಹುದು. ನಂಬಿಕೆಯಿಂದ ಕೇಳಿರಿ, ಅದೇ ರೀತಿ ನಿಮ್ಮ ಗರ್ಭ ತೆರೆಯಲ್ಪಡುತ್ತದೆ. ದೇವರು ನಿಮ್ಮ ಗರ್ಭದಲ್ಲಿ ಮಗುವನ್ನು ಇಡುತ್ತಾರೆ. ಹನ್ನಾಳ ಗರ್ಭದಲ್ಲಿ ಹನ್ನಾಳ ಪ್ರಾರ್ಥನೆಯನ್ನು ಕೇಳಿ ಹನ್ನಾಳಿಗೆ ಗಂಡು ಮಗುವನ್ನು ಕೊಟ್ಟರು. ಆ ದೇವರು ನಿಮ್ಮ ಬಾಳಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ದೇವರ ಸಮ್ಮುಖದಲ್ಲಿ ನೀವು ಕೇಳಿರಿ, ದೇವರೇ ನನ್ನ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ, ದೇವರೇ ಗರ್ಭಫಲದ ಆಶೀರ್ವಾದ ಇಲ್ಲ, ದೇವರೇ ನೀವು ನನಗೆ ಕೊಡಿರಿ. ಒಂದು ವೇಳೆ 2 ಬಾರಿ ಅಬಾರ್ಷನ್ ಆಗಿರಬಹುದು. ದೇವರು ನನಗೆ ಕೊಡುತ್ತಾರಾ ಎಂದು ನೀವು ಯೋಚಿಸಬಹುದು. ನೀವು ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು ಆ ರೀತಿ ಯೋಚಿಸಬಹುದು. ಆದರೆ ದೇವರು ಗರ್ಭಫಲವನ್ನು ಕೊಡುತ್ತಾರೆ. ಅಬಾರ್ಷನ್ ಆದದ್ದನ್ನು ಬದಲಾಯಿಸಿ ದೇವರು ಮಕ್ಕಳನ್ನು ಕೊಡುತ್ತಾರೆ. ನಷ್ಟವಾದ ಆಶೀರ್ವಾದವನ್ನು ಮತ್ತೆ ದೇವರು ನಿಮಗೆ ತಿರುಗಿಸಿ ಕೊಡುತ್ತಾರೆ. ನೀವು ದೇವರ ಸಮ್ಮುಖದಲ್ಲಿ ಕೇಳಿರಿ. ನೀವು ಕೇಳುವಾಗ ದೇವರು ಅದ್ಭುತವನ್ನು ಮಾಡುತ್ತಾರೆ. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ಆತನು. ನಂಬಿಕೆಯೊಂದಿಗೆ ದೇವರ ಈ ಕಾರ್ಯದಲ್ಲಿ ನನಗೆ ಅದ್ಭುತ ಮಾಡಿರಿ, ನನ್ನ ಮಕ್ಕಳ ವಿಷಯದಲ್ಲಿ ಮಾಡಿರಿ, ನನ್ನ ಗಂಡನ ಜೀವಿತದಲ್ಲಿ ಮಾಡಿರಿ, ಕುಟುಂಬದಲ್ಲಿ ಮಾಡಿರಿ, ಬರಬೇಕಾದ ಹಣ ಬರಲಿ, ಒಂದು ಅದ್ಭುತವನ್ನು ಮಾಡಿ ಎಂದು ಕೇಳಿರಿ. ದೇವರು ನಿಮ್ಮ ಬಾಳಲ್ಲಿ ಅದ್ಭುತ ಮಾಡುತ್ತಾರೆ. ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ, ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತಾರೆ. ಆಮೇಲೆ ನಾವು ಪ್ರಾರ್ಥಿಸೋಣವಾ? ಯೇಸುವೇ, ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ, ನಿಮ್ಮನ್ನು ಸ್ತುತಿಸುತ್ತೇವಪ್ಪ, ಸ್ತೋತ್ರ ಮಾಡುತ್ತೇವೆ. ಈ ಕಾರ್ಯಕ್ರಮದ ಮೂಲಕ ಆತ್ಮನಾದವರು ನೀವು ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ಈ ಜನರೊಂದಿಗೆ ನೀವು ಮಾತನಾಡುತ್ತಿರುವುದಕ್ಕಾಗಿ ವಂದನೆ. ಹೃದಯಗಳನ್ನು ತೆರೆಯುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ದುಷ್ಟ ಸೈತಾನನು ಯಾವ ಜನರ ಆಲೋಚನೆಯನ್ನು ಮುಟ್ಟಬಾರದು ದೇವರೇ. ನಿಮ್ಮ ರಕ್ತ ಕೋಟೆಯೊಳಗೆ ಭದ್ರ ಮಾಡಿರಿ ದೇವರೇ. ನಿಮ್ಮ ಕರ ಅವರೊಂದಿಗೆ ಇರಲಪ್ಪ, ಅವರ ಜೊತೆಯಲ್ಲಿ ಇರಲಪ್ಪ. ದೇವರೇ, ಕೇಳಿರಿ ಆಗ ದೊರಕುವುದೆಂತ ಹೇಳಿದ್ದೀರಾ ಅಪ್ಪ. ಜನರು ಕೇಳುವ ಒಂದೊಂದು ಕಾರ್ಯಗಳಲ್ಲಿ ನೀವು ಅದ್ಭುತಗಳನ್ನು ಮಾಡಿರಿ ದೇವರೇ ಅಪ್ಪ. ಸೋಲಿನ ಆತ್ಮಗಳು ಅಪ್ಪ ಜನರನ್ನು ಮುಟ್ಟದಂತೆ ನೀವು ಕಾಪಾಡಿರಿ ಅಪ್ಪ. ಉತ್ಸಾಹದ ಆತ್ಮವನ್ನು ಕೊಡಿರಿ. ಉನ್ನತ ಬಲದಿಂದ ನೀವು ಅವರನ್ನು ತುಂಬಿಸಿರಿ ದೇವರೇ. ದೇವರೇ, ಆತ್ಮಿಕ ಜೀವಿತದಲ್ಲಿ ಅವರನ್ನು ಉತ್ತೇಜನ ಮಾಡಿರಿ, ಉಜ್ಜೀವ ಪಡಿಸಿರಿ. ಸೋತು ಹೋಗಿರುವವರನ್ನು ನೀವು ಬಲಪಡಿಸಿರಿ. ನಿಮ್ಮ ಮಹಿಮೆ ಅವರನ್ನು ಮುಟ್ಟಲಿ,
ಶರೀರದಲ್ಲಿ ಕಾಣುವ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಅಪ್ಪ, ಕೆಲಸ ಇಲ್ಲದವರಿಗೆ ನೀವು ಕೆಲಸದ ಮಾರ್ಗಗಳನ್ನು ತೆರೆಯಿರಿ. ಗರ್ಭ ಫಲ ಇಲ್ಲದವರಿಗೆ ಗರ್ಭ ಫಲವನ್ನು ಕೊಟ್ಟು ನೀವು ಆಶೀರ್ವದಿಸಿರಿ ದೇವರೇ, ಆಶೀರ್ವದಿಸಿರಿ. ಮೊದಲನೇದಾಗಿ ನಿಮ್ಮ ವಾಕ್ಯವನ್ನು ಓದಲು ಪ್ರಾರ್ಥಿಸಲು ನಿಮ್ಮ ಸಮ್ಮುಖದಲ್ಲಿ ಕಾದಿರುವಂಥ ಸ್ತ್ರೀಯರಿಗೆ ನಿಮ್ಮ ಕೃಪೆಯನ್ನು ಕೊಟ್ಟು ನಡೆಸಿರಿ ದೇವರೇ. ಅಪ್ಪ, ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ. ಎಲ್ಲ ಸ್ತುತಿ ಘನ ಮಹಿಮೆಯು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ನನ್ನ ಪ್ರಿಯರಾದವರೇ, ದೇವರು ಈ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ಮಾತಾಡಿರುತ್ತಾರೆ ಎಂದು ನಾನು ನಂಬುತ್ತೇನೆ. ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಾತನು. ನಿಮ್ಮ ಬೇಡಿಕೆಗಳಿಗೂ ಉತ್ತರ ಕೊಡುತ್ತಾರೆ. ನಿಮ್ಮನ್ನು ಆಶೀರ್ವದಿಸುತ್ತಾರೆ, ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಗಂಡ ಮಾಡುವಂಥ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸುತ್ತಾರೆ. ಯೇಸುವಿನ ನಾಮದಲ್ಲಿ ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂತಹ ಮೇಲುಗಳನ್ನ, ಆಶೀರ್ವಾದಗಳನ್ನ ನಮಗೆ ತಿಳಿಯಪಡಿಸಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳು ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಕಂಫರ್ಟರ್ ಡಿಜಿಟಲ್ ಚಾನೆಲ್ ಮತ್ತು ಏಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.